ಡಿಕೆಗೆ ಅತಿ ದೊಡ್ಡ ಶಾಕ್, ಸಿದ್ದು ಮೇಲುಗೈ. ಹೈ ವೋಲ್ಟೇಜ್ ಮೀಟಿಂಗ್, ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನ ಕೆಳಗಿಳಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ಕೆಳಗಿಳಿಸಿ, ನಾನೇನ್ ಬೇಡ ಅನ್ನಲ್ಲ. ಆದ್ರೆ ನಾನು ಕೆಳಗಿಳಿದ್ರೆ ದಲಿತರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ದಲಿತರನ್ನೇ ಸಿಎಂ ಮಾಡಿ, ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಮುಂದೆ ಸಿದ್ದು ಪವರ್ಫುಲ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಅವತ್ತು ತಪ್ಪಿತ್ತು. ಈಗಲಾದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಸಿಗಲಿ, ಸಿಎಂ ಆಗಲಿ. ಕೂಲಿ ಸಿಗೋದಾದ್ರೆ ಮೊದಲು ಪರಮೇಶ್ವರ್ ಅವರಿಗೆ ಸಿಗಲಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಮೊದಲು ಹಳೆ ಬಾಕಿ ಚುಕ್ತಾ ಮಾಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಿರ್ಧಾರ ನಿಮ್ಮದು, ಮುಂದಿನ ಪರಿಣಾಮಗಳಿಗೆ ನಾನು ಹೊಣೆಯಲ್ಲ ಅಂತ ಹೇಳಿದ್ದಾರೆ. ನನ್ನ ಮಾತಿಗೆ ಗೌರವ ಕೊಡದೇ ಇದ್ರೆ ನಿಮ್ಮಿಷ್ಟ ಅಂತ ಸಿದ್ದರಾಮಯ್ಯ ಸೇಫ್ ಆಗಿ ಪವರ್ಫುಲ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಇದೀಗ ಡಿಕೆಶಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಸಿದ್ದು ಮೇಲುಗೈ ಸಾಧಿಸಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿರುವಂತದ್ದು. ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನ ಕೆಳಗಿಳಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ಕೆಳಗಿಳಿಸಿ, ನಾನೇನ್ ಬೇಡ ಅನ್ನಲ್ಲ. ಆದ್ರೆ ನಾನು ಕೆಳಗಿಳಿದ್ರೆ ದಲಿತರೇ ಮುಖ್ಯಮಂತ್ರಿ ಆಗಬೇಕು ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ. ದಲಿತರನ್ನೇ ಸಿಎಂ ಮಾಡಿ, ಆಗೋದಾದ್ರೆ ಪರಮೇಶ್ವರ್ ಅವರೇ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಅವರು ಪವರ್ಫುಲ್ ಮೆಸೇಜ್ ಅನ್ನ ರವಾನೆ ಮಾಡಿರುವಂತದ್ದು. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ತಪ್ಪಿತ್ತು. ಈಗಲಾದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಈಗಲಾದ್ರೂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರು ಸಿಎಂ ಆಗಲಿ, ಕೂಲಿ ಸಿಗೋದಿದ್ರೆ ಮೊದಲು ಪರಮೇಶ್ವರ್ ಅವರಿಗೆ ಕೊಡಿ, ಮೊದಲು ಹಳೆಯ ಚುಕ್ತವನ್ನ ಬಾಕಿ ಇರುವಂತಹ ಚುಕ್ತವನ್ನ ಮಾಡಿ, ಬಾಕಿಯನ್ನ ಚುಕ್ತ ಮಾಡಿ ಅಂತ ಹೇಳಿದ್ದಾರೆ. ನಿರ್ಧಾರ ನಿಮ್ಮದು, ಮುಂದಿನ ಪರಿಣಾಮಗಳಿಗೆ ನಾನು ಹೊಣೆಯಾಗಲ್ಲ. ನನ್ನ ಮಾತಿಗೆ ಗೌರವ ಕೊಡದೇ ಇದ್ರೆ ನಿಮ್ಮಿಷ್ಟ ಅಂತ ಸಿದ್ದರಾಮಯ್ಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನ್ನ ಉತ್ತರಾಧಿಕಾರಿ ಡಿಕೆ ಶಿವಕುಮಾರ್ ಆಗಬಾರದು ಅಂತ ಹೇಳಿದ್ದಾರೆ. ನನ್ನದು ಎಲ್ಲರನ್ನ ಹೊಗಳುವ ತತ್ವ, ಅದು ನಿಮಗೆ ಗೊತ್ತೇ ಇದೆ. ನನ್ನದು ಸಾಮಾಜಿಕ ನ್ಯಾಯದ ಮಂತ್ರ, ಇದು ನಿಮಗೆ ಗೊತ್ತೇ ಇದೆ. ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಸರ್ಕಾರ ನಡೆಯಬೇಕು. ನನ್ನನ್ನೇ ಮುಂದುವರಿಸಿದ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದು ನಿಮಗೂ ಕೂಡ ಗೊತ್ತಿದೆ. ಈಗ ಗೊಂದಲವನ್ನ ಕ್ಲಿಯರ್ ಮಾಡಿ ಅಂತ ಹೇಳಿರುವಂಥದ್ದು. ಸುಮ್ಮನೆ ಇಷ್ಟು ದಿನ ಅಂತ ಎಳೆಯೋದು, ಎಷ್ಟು ದಿನ ಅಂತ ಎಳಿತೀರಾ? ಎಲ್ರಿಗೂ ಗೊಂದಲ ಇದೆ. ನನ್ನನ್ನೇ ಮುಂದುವರಿಸೋದಾದ್ರೆ ಅದರ ಘೋಷಣೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಂಪುಟ ಸರ್ಜರಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು. ನನ್ನ ಉತ್ತರಾಧಿಕಾರಿ ಡಿಕೆ ಶಿವಕುಮಾರ್ ಅವರು ಆಗಬಾರ್ದು. ನನ್ನದು ಎಲ್ಲರನ್ನ ಒಳಗೊಳ್ಳುವ ತತ್ವ, ಅದು ನಿಮಗೆ ಗೊತ್ತೇ ಇದೆ ಅಂತ ಹೇಳಿರುವಂಥದ್ದು ಹೈಕಮಾಂಡ್ ಮುಂದೆ. ನನ್ನದು ಸಾಮಾಜಿಕ ನ್ಯಾಯದ ಮಂತ್ರ, ಇದು ನಿಮಗೆ ಗೊತ್ತೇ ಇರುವಂಥದ್ದು ವಿಚಾರ. ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಸರ್ಕಾರ ನಡೆಯಬೇಕು. ನನ್ನನ್ನೇ ಮುಂದುವರಿಸಿದ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ನನ್ನನ್ನೇ ಮುಂದುವರಿಸ್ರಿ, ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಈಗ ಗೊಂದಲವನ್ನ ಕ್ಲಿಯರ್ ಮಾಡಿ. ಸುಮ್ಮನೆ ಎಷ್ಟು ದಿನ ಅಂತ ಎಳೆದುಕೊಂಡು ಕೂರೋದಕ್ಕಾಗುತ್ತೆ? ಎಲ್ರಿಗೂ ಕೂಡ ಗೊಂದಲ ಇದೆ. ಗೊಂದಲವನ್ನ ಪರಿಹಾರ ಮಾಡಿ, ನನ್ನನ್ನೇ ಮುಂದುವರಿಸೋದಾದ್ರೆ ಅದ್ರ ಬಗ್ಗೆ ಕೂಡ ಘೋಷಣೆ ಮಾಡಿಬಿಡಿ ಅಂತ ಈಗ ಹೈಕಮಾಂಡ್ ಮುಂದೆ ಹೇಳಿರೋದು. ಜೊತೆಗೆ ಸಂಪುಟ ಸರ್ಜರಿ ನಡೆಸೋದಕ್ಕೂ ಕೂಡ ಅವಕಾಶವನ್ನ ಕೊಡಿ ಅಂತ ಹೈಕಮಾಂಡ್ ಬಳಿಯ ಮುಂದೆ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಇಲ್ಲ ಅಂತಂದ್ರೆ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಸ್ಪಷ್ಟ ನಿಲುವನ್ನ ತೋರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ನನ್ನ ಉತ್ತರಾಧಿಕಾರಿ ಡಿಕೆ ಶಿವಕುಮಾರ್ ಅವರು ಆಗಬಾರ್ದು ಅಂತ ಹೇಳಿದ್ದಾರೆ. ನನ್ನದು ಎಲ್ಲರನ್ನ ಒಳಗೊಳ್ಳುವಂತಹ ತತ್ವ ಇದೆ, ಅದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ. ನನ್ನದು ಸಾಮಾಜಿಕ ನ್ಯಾಯದ ಮಂತ್ರ ಇದೆ,
ಇದು ನಿಮಗೂ ಕೂಡ ಗೊತ್ತಿರುವಂಥದ್ದು. ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಸರ್ಕಾರ ನಡೆಯಬೇಕು. ಈ ರೀತಿಯಾಗಿ ಜೊತೆಗೆ ನನ್ನನ್ನೇ ಮುಂದುವರಿಸಿದ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಾಗುತ್ತೆ, ಪಕ್ಷದ ಹಿತದೃಷ್ಟಿಯನ್ನ ಕಾಯ್ದುಕೊಳ್ಬೇಕಾಗುತ್ತೆ, ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಈಗ ಗೊಂದಲವನ್ನ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಅಂತ ಎಳೆಯೋದು ಇದೇ ಒಂದು ವಿಚಾರಕ್ಕೆ? ಎಲ್ರಿಗೂ ಕೂಡ ಗೊಂದಲ ಇರುವಂಥದ್ದು. ನನ್ನನ್ನ ಮುಂದುವರಿಸೋದಾದ್ರೆ ಅದ್ರ ಬಗ್ಗೆ ಕೂಡ ಘೋಷಣೆ ಮಾಡಿ, ಇಲ್ಲ ಅಂತಂದ್ರೆ ಯಾರನ್ನ ಸಂಪುಟ ಸರ್ಜರಿಯನ್ನ ಕೂಡ ನಡೆಸೋದಕ್ಕೆ ಅವಕಾಶ ಕೊಡಿ, ಇಲ್ಲ ಅಂತಂದ್ರೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಹೇಳಿರುವಂತಹ ವಿಚಾರಗಳಿವು. ಉತ್ತರಾಧಿಕಾರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಗಬಾರ್ದು, ನನ್ನ ಉತ್ತರಾಧಿಕಾರಿಯಾಗಿ ಡಿ.ಕೆ. ಆಗಬಾರ್ದು, ನನ್ನದು ಎಲ್ಲರನ್ನ ಒಳಗೊಳ್ಳುವ ತತ್ವ, ಅದು ನಿಮ್ಗೆ ಗೊತ್ತೇ ಇದೆ ಅಂತ ಹೈಕಮಾಂಡ್ ಮುಂದೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದು ನನ್ನ ಸಾಮಾಜಿಕ ನ್ಯಾಯದ ತತ್ವ ಆಗಿದೆ, ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಸರ್ಕಾರ ನಡೆಯಬೇಕು, ಹಾಗಾಗಿ ನನ್ನನ್ನೇ ಮುಂದುವರಿಸಿದ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ, ಪಕ್ಷಕ್ಕೂ ಒಳ್ಳೆಯದಾಗುತ್ತೆ, ಜನರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ.